ಇದು ಇವತ್ತಿನ ದೃಶ್ಯ, ವಯನಾಡಿನ ದೃಶ್ಯ. ಇದು ಮೊದಲ ದೃಶ್ಯವನ್ನ ಈಗಾಗಲೇ ನಾವು ನೋಡಿದ್ದೀವಿ. ಭೂ ಕುಸಿತ ಆಗಿ ಲಾರಿಯನ್ನ ಮನುಷ್ಯರನ್ನ ಎಳ್ಕೊಂಡು ಬಂದಿರೋದು ನೋಡಿ. ಆ ಲಾರಿ ಅಥವಾ ಆ ಟ್ಯಾಂಕರ್ ಹೇಗೆ ಬರುತ್ತೆ ನೋಡಿ. ಒಳ್ಳೆ ಚಿಕ್ಕ ಮಕ್ಕಳು ತಗೊಂಡು ಆಟ ಆಡ್ತಾರಲ್ಲ, ಒಂದು ಚಿಕ್ಕ ಲಾರಿ ಹಂಗ ಬಂದಿದೆ ನೋಡಿ. ಭಯಾನಕ ದೃಶ್ಯ. ಅದಾದ ನಂತರ ಎರಡನೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ಗುಡ್ಡ ಕುಸಿತ ಆಗ್ತಾ ಇರುವಂತಹ ದೃಶ್ಯ. ಅದು ಕೆಳಗಡೆ ಬಸ್ ಇದೆ, ಟ್ಯಾಂಕರ್ ಲಾರಿ ಇದೆ, ಸಾಕಷ್ಟು ಜನ ಇದ್ದಾರೆ, ಅಲ್ಲಿ ಅಂಗಡಿ ಮುಂಗಟ್ಟುಗಳು ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಮೇಲ್ಗಡೆಯಿಂದ ನೀರಿನ ಸಮೇತ ಕೆಸರಾಗಿ ಮಣ್ಣು ಮಿಕ್ಸ್ ಆಗಿ ಕೆಳಗಡೆ ಬಿದ್ರೆ ಅದು ಹೆಂಗಿರಬೇಡ ಪರಿಸ್ಥಿತಿ. ಅಲ್ಲೇ ಸಿಕ್ಕಾಕೊಂಡು ಉಸಿರಾಡೋದಕ್ಕಾಗದೆ ಸತ್ತು ಹೋಗ್ಬಿಡ್ತಾರೆ ಜನ. ಅದೇ ಆಗಿರೋದು ಈಗ. ಹಲವು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲಾರಿ ಅಕ್ಕಪಕ್ಕದಲ್ಲಿ ನಿಂತಿದ್ದವರು, ಬಸ್ನ ಅಕ್ಕಪಕ್ಕದಲ್ಲಿ ನಿಂತಿದ್ದವರು ಮಣ್ಣು ಪಾಲಾಗಿದ್ದಾರೆ. ಈಗ ಎರಡನೇ ದೃಶ್ಯದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ದೃಶ್ಯ ನಂಬರ್ 3, ಎಷ್ಟು ಜನ ನಿಂತ್ಕೊಂಡಿದ್ದಾರೆ ನೋಡಿ ಭಯಭೀತರಾಗಿ. ಏನಾಯ್ತು, ಸಡನ್ ಆಗಿ ಈಗ ಈ ರೀತಿಯಾಗಿ ಯಾಕಾಯ್ತು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಪಾಪ ಜನ. ಸಹಾಯಕ್ಕಾಗಿ ಅಂಗಲಾಚುತ್ತಾ ಇರುವಂತ ದೃಶ್ಯ ಅದು. ಜೊತೆಗೆ ಮಣ್ಣು ಕೂಡ ಕುಸಿತಾ ಇದೆ ನೋಡಿ ದೃಶ್ಯ ನಂಬರ್ 3ರಲ್ಲಿ. ಇನ್ನು 4ನೇ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ರಕ್ಷಣೆ ಮಾಡುವಂತ ಕೆಲಸ. ಅಲ್ಲಿ ಆ ಒಂದು ಭೂ ಕುಸಿತದಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸ NDRF ತಂಡದಿಂದ ನಡೀತಾ ಇದೆ. ಬದುಕುಳಿದಿರೋದೇ ಹೆಚ್ಚು. ಇವರೆಲ್ಲ ಮಣ್ಣಿನಡಿ ಸಿಕ್ಕಾಕೊಂಡ್ರೆ ಉಸಿರಾಡೋದು ಕೂಡ ಕಷ್ಟ ಆಗುತ್ತೆ, ಉಸಿರಾಡೋದಕ್ಕೂ ಕೂಡ ಆಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಕೇರಳದ ವಯನಾಡಿನ ಎಕ್ಸಾಕ್ಟ್ ಯಾವ ಜಾಗದಲ್ಲಿ ಈ ಒಂದು ಭೂಕುಸಿತ ಉಂಟಾಗಿದೆ, ಜೊತೆಗೆ ಅಲ್ಲಿ ಏನೇನು ವಾತಾವರಣ ಸೃಷ್ಟಿಯಾಗಿರೋದು, ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕೇರಳದಲ್ಲಿ ಕೇವಲ ಒಂದು 12ರಿಂದ 15 ಕಿಲೋಮೀಟರ್ ಸುತ್ತಳತೆಯ ಪ್ರದೇಶದಲ್ಲಿ ಕಳೆದ ಒಂದು 4-5 ವರ್ಷಗಳಲ್ಲಿ ನಡೆದಿರುವಂತಹ 3 ಏನೊಂದು ಪ್ರಮುಖವಾದ ಭೂಕುಸಿತ ಪ್ರಕರಣಗಳೇನಿರ್ಬೋದು ಅದರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡೋದಕ್ಕೆ ನಾನು ಇವತ್ತು ಮ್ಯಾಪ್ ಜೊತೆಗೆ ಇದ್ದೀನಿ. ಏನಂದ್ರೆ ರಾಮ್, ಇಲ್ಲಿ ನೀವು ಮ್ಯಾಪಲ್ಲಿ ಗಮನಿಸ್ಬೋದು. ಮೊದಲಿಗೆ ಏನು ಇವತ್ತು ನಡೆದಿರುವಂಥ ಘಟನೆ, ಅದು ಗ್ಯಾಲಕ್ಸಿ ರೆಸ್ಟೋರೆಂಟ್ ಅಂತ ಏನು ಕರೀತಾರೆ, ಆ ಒಂದು ರೆಸ್ಟೋರೆಂಟ್ ಬಳಿ ನಡೆದಿರುವಂಥ ಘಟನೆ ಇದು. ಈ ಗ್ಯಾಲಕ್ಸಿ ರೆಸ್ಟೋರೆಂಟ್ ನೋಡೋದಕ್ಕೆ ಇಲ್ಲಿ ಈ ಭಾಗ ಈ ರೀತಿ ಕಾಣುತ್ತೆ. ಇಲ್ಲಿ ನಾವು ಮ್ಯಾಪ್ನಲ್ಲಿ ಕ್ಲೋಸಪ್ಪಲ್ಲಿ ಹೋಗಿ ನೋಡಿದ್ರೆ ಇಲ್ಲೇನು ನಾವು CCTV ದೃಶ್ಯಾವಳಿಗಳನ್ನು ಏನು ಗಮನಿಸಿದ್ವಿ, ಮಣ್ಣು ಕೊಚ್ಕೊಂಡು ಬಂದಿದ್ದು ಅದು ಈ ಗ್ಯಾಲಕ್ಸಿ ರೆಸ್ಟೋರೆಂಟ್ನ ಗ್ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಈ ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ನ ಒಂದು CCTVಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಿದ್ದೀವಿ. ಇನ್ನು ಈ ಗ್ರಿಲ್ಯಾಕ್ಸ್ ರೆಸ್ಟೋರೆಂಟ್ ಏನಿದೆ, ಈ ರೆಸ್ಟೋರೆಂಟ್ ಬಳಿ ನಿಂತಿದ್ದಂಥ ಜನಗಳಿಗೂ ಕೂಡ ಈ ಒಂದು ಭೂಕುಸಿತದ ಬಿಸಿ ತಟ್ಟಿರುವಂಥದ್ದು. ಎಷ್ಟು ಮಟ್ಟಿಗೆ ಅಂದರೆ 150 ಮೀಟರಷ್ಟು ದೂರದಲ್ಲಿ ಒಂದು ಮಪ್ಪಾಡಿ ಟನಲ್ ಪ್ರಾಜೆಕ್ಟ್ ಅಂತ ಇತ್ತು. ಆ ಮಪ್ಪಾಡಿ ಟನಲ್ ಪ್ರಾಜೆಕ್ಟ್ ನಡೀತಾ ಇತ್ತು. ಆ ಟನಲ್ ಪ್ರಾಜೆಕ್ಟ್ ನಡೀತಿದ್ದಂಥ ಸ್ಥಳಕ್ಕೂ ಮತ್ತು ಈ ಗ್ರಿಲ್ಯಾಕ್ಸ್ ರೆಸ್ಟೋರೆಂಟ್ ಏನಿದೆ ಅದಕ್ಕೂ ಒಂದು ರೀತಿ ತಗ್ಗು ಪ್ರದೇಶ, ಅದು ಬೆಟ್ಟದಿಂದ ಇಳಿಜಾರಿನ ಪ್ರದೇಶ. ಈ ಇಳಿಜಾರಿನ ಪ್ರದೇಶದಲ್ಲಿ ಈ ಭಾಗದಲ್ಲಿ ಭೂಕುಸಿತ ಉಂಟಾಗಿರೋದು ನೀವಿಲ್ಲಿ ಗಮನಿಸ್ಬೋದು. ಈ ಭಾಗದಲ್ಲಿ ಉಂಟಾಗಿರೋ ಭೂಕುಸಿತ ಸಂದರ್ಭದಲ್ಲಿ ಈ ಒಂದೇನಿದೆ ಮೆಪ್ಪಾಡಿ ಮತ್ತು ಚೂರಲ್ಮಲ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ವಾಹನಗಳು ಓಡಾಡ್ತಾ ಇದ್ವು. ಇಲ್ಲಿ ಬಸ್ಗಳು ಮತ್ತು ಲಾರಿಗಳು ಕೂಡ ನಿಂತಿದ್ವು. ಇಲ್ಲಿ ಏನು ಭೂಕುಸಿತ ಸಂಭವಿಸ್ತು, ಆ ಭೂಕುಸಿತ ಸಂಭವಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಈ ಬೆಟ್ಟದಿಂದ ಕೊಚ್ಚಿಕೊಂಡು ಬಂದಂತಹ ಮಣ್ಣು ಮತ್ತು ಏನು ಅವಶೇಷಗಳಿತ್ತು ಅದು ಲಾರಿಯನ್ನು ಕೂಡ ಹೊಡ್ಕೊಂಡು ಬಂದು ಸುಮಾರು 100 ಮೀಟರ್ ದೂರಕ್ಕೆ, ಅಂದರೆ ಈ ಗ್ಯಾಲಕ್ಸಿ ರೆಸ್ಟೋರೆಂಟ್ ಏನಿದೆ ಈ ರೆಸ್ಟೋರೆಂಟ್ನ ಮುಂಭಾಗಕ್ಕೆ ತಂದು ಬಿಸಾಕಿದೆ. ಅಂದರೆ ಅಷ್ಟು ತೀವ್ರತೆಯ ಒಂದು ಭೂಕುಸಿತ ಆಗಿರೋವಂಥದ್ದು. ಈ ಒಂದು ಭೂಕುಸಿತ ಸಂದರ್ಭದಲ್ಲಿ ಬಸ್ಸು ಸಂಪೂರ್ಣವಾಗಿ ಮಣ್ಣಿನಡಿ ಹೂತು ಹೋಗಿದೆ, ಅವಶೇಷಗಳಡಿ. ಜೊತೆಗೆ ಇನ್ನಷ್ಟು ವಾಹನಗಳಿದೆ. ಎಷ್ಟು ಜನ ಈ ಒಂದು ಘಟನೆಯಲ್ಲಿ ಒಂದು ಜೀವಂತವಾಗಿ ಸಮಾಧಿಯಾಗಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಇದು ಇವತ್ತಿನ ಘಟನೆ. ಇನ್ನು ಈ ಒಂದು ಘಟನೆಗಳನ್ನು ನೋಡ್ತಾ ಹೋದರೆ ಇದೇ ರೀತಿಯಾದಂಥ ಒಂದು ಘಟನೆ ಇಲ್ಲಿ ಕೇವಲ ಇನ್ನೊಂದು 12 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನೀವು ನೋಡ್ಬೋದು ಪುತ್ತಮಲ ಡಿಸಾಸ್ಟರ್ ಪಾಯಿಂಟ್ ಅಂತಿದೆ.
ಈ ಡಿಸಾಸ್ಟರ್ ಪಾಯಿಂಟ್ ಇದಾದರೆ ನಿಮಗೆ ಈ ಗ್ಯಾಲಕ್ಸಿ ರೆಸ್ಟೋರೆಂಟ್ ಏನಿದೆ ಅದು ಕೇವಲ ರಸ್ತೆ ಬದಿಯಲ್ಲೇ ಇರೋದು, ಹಾಗಾಗಿ CCTV ದೃಶ್ಯಾವಳಿಗಳು ಕೂಡ ಸಿಕ್ತು. ಆದರೆ 2019 ಮತ್ತು 2024ರಲ್ಲಿ ಈ ಒಂದು ಪುತ್ತಮಲ ಎಂಬಲ್ಲಿ ಸಂಭವಿಸಿರುವಂಥ ಒಂದು ಘಟನೆ ಏನಿತ್ತು, ಆ ಸಂದರ್ಭದಲ್ಲಿ 2019ರಲ್ಲಿ 7 ಜನ ಸತ್ತರೆ 2024ರಲ್ಲಿ 40 ಜನ ಸಾವನ್ನಪ್ಪಿದ್ರು. ಈ ಒಂದು ದುರಂತ ನಡೆದ ಸ್ಥಳ ಏನಿದೆ ಇದಕ್ಕೆ ರಸ್ತೆ ಸಂಪರ್ಕವೇ ಇಲ್ಲ. ಇಲ್ಲಿ ಇರೋವಂಥ ಹೋಮ್ ಸ್ಟೇಗಳಿರ್ಬೋದು, ರೆಸಾರ್ಟ್ ಇರ್ಬೋದು, ಟೂರಿಸ್ಟ್ಗಳ ಸ್ಪಾಟ್ ಇರ್ಬೋದು, ಅದೆಲ್ಲ ನದಿ ತೀರದಲ್ಲಿದ್ದಂಥದ್ದು. ಈ ಪ್ರದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಭೂಕುಸಿತ ಸಂಭವಿಸಿತು. ಈ ಒಂದು ಭೂಕುಸಿತ ಸಂಭವಿಸಿದ ಸಂದರ್ಭದಲ್ಲಿ ಭಾರಿ ಒಂದು ಅನಾಹುತ ಸಂಭವಿಸಿತ್ತು. ಇನ್ನು ಮತ್ತೊಂದು ಡಿಸಾಸ್ಟರ್ ಪಾಯಿಂಟ್ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಅದು ಏನಂದರೆ ಇಲ್ಲಿ ಇರುವಂತಹ ಒಂದು ಚೂರಲ್ಮಲ ಡಿಸಾಸ್ಟರ್ ಪಾಯಿಂಟ್. ಅದನ್ನು ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಚೂರಲ್ಮಲ ಡಿಸಾಸ್ಟರ್ ಪಾಯಿಂಟ್ ಅಂತಲೇ ಗುರುತು ಮಾಡಲಾಗಿದೆ. ಅದನ್ನು ಈ ಒಂದು ಡಿಸಾಸ್ಟರ್ ಪಾಯಿಂಟ್ ನೋಡ್ಬೋದು. ಇದನ್ನು ಕೂಡ ಏನಂದರೆ ಇಲ್ಲೊಂದು ನೀವು ಮ್ಯಾಪ್ನಲ್ಲಿ ಗಮನಿಸಿದ್ರೆ ರಸ್ತೆ ಸಂಪರ್ಕವೇ ಇಲ್ಲ. ಇಲ್ಲಿ CCTV ದೃಶ್ಯಾವಳಿ ಇರಲಿ, ಇಲ್ಲಿ ಏನು ನಡೀತು ಅನ್ನೋದು ಸುಮಾರು 3 ರಿಂದ 4 ಗಂಟೆ ಕಾಲ ಜನಕ್ಕೆ ಗೊತ್ತೇ ಆಗಿರಲಿಲ್ಲ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ರಸ್ತೆ ಸಂಪರ್ಕನೇ ಇರಲಿಲ್ಲ. ಇಂಥ ಒಂದು ದುರ್ಗಮವಾದ ಪ್ರದೇಶದಲ್ಲಿ ನದಿ ಸಾಗಿ ಬರುವಂಥ ಹಾದಿನಲ್ಲಿ ಈ ಒಂದು ದುರಂತ ಸಂಭವಿಸಿತ್ತು. ಸುಮಾರು 300 ಜನ, ಅಂದರೆ ಈಗ ಸದ್ಯದ ಮಟ್ಟಿಗೆ ಲೆಕ್ಕ ಸಿಗ್ತಿರೋದು 298 ಜನ ಮೃತದೇಹ ಸಿಕ್ಕಿರೋದು. ಅಂದರೆ ಸುಮಾರು 300 ಜನ ಈ ದುರಂತದಲ್ಲಿ ಸಾವನ್ನಪ್ಪಿದ್ರು. ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಹಾರ ಕೊಟ್ಟಿದ್ವು, ಸಿನಿಮಾಗಳು ಆಗಿದ್ವು. ಚೂರಲ್ಮಲ ದುರಂತ ಮತ್ತು ಇಲ್ಲಿ ಆನೆಗಳ ಒಂದು ದಂಡೇನಿತ್ತು, ಅದು ಒಂದು ಕುಟುಂಬವನ್ನು ರಕ್ಷಣೆ ಮಾಡಿತ್ತು. ಯಾಕೆಂದರೆ ಇದು ಪರ್ವತ ಪ್ರದೇಶ. ಇಲ್ಲಿ ಆಗಿರೋಂಥ ಡಿಸಾಸ್ಟರ್ ಏನಿತ್ತು ಇದು 2024ರಲ್ಲಿ ಆದಂಥ ಘಟನೆ. ಈ ಒಂದು ಡಿಸಾಸ್ಟರ್ ಪಾಯಿಂಟ್ ಕೂಡ ಏನೊಂದು ರಸ್ತೆ ಸಂಪರ್ಕವಿಲ್ಲದಂಥ ಪ್ರದೇಶ, ನದಿಯ ಒಂದು ತೀರದಲ್ಲಿ ಈ ಒಂದು ಘಟನೆ ನಡೆದು ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು. ಅಂದರೆ ಈ 3 ಪ್ರದೇಶಗಳೇನಿದೆ ಇವು ಕೇವಲ 12 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇರುವಂಥ ಪ್ರದೇಶಗಳು, 3 ಪ್ರದೇಶಗಳು. ಮತ್ತು 3 ಪ್ರದೇಶಗಳು ಗುಡ್ಡಗಾಡಿನಿಂದ ಆವೃತ ಆಗಿರುವಂಥದ್ದು. ಆದರೆ ಈಗ ನಡೆದಿರುವಂಥ ಘಟನಾ ಸ್ಥಳ ಏನಿದೆ ಅದು ರಸ್ತೆ ಪಕ್ಕದಲ್ಲೇ ಆಗಿದೆ. ಹಾಗಾಗಿ ದೃಶ್ಯಾವಳಿಗಳು ಘಟನೆ ನಡೆದ ತಕ್ಷಣ ಏನೇನಾಯಿತು ಅನ್ನೋದು ಸಮಗ್ರವಾಗಿ ಸಿಕ್ಕಿದೆ. ಆದರೆ ಇದಕ್ಕಿಂತ ಭೀಕರವಾದ ಘಟನೆಗಳೇನು ನಡೀತು ಅದರದ್ದು ದೃಶ್ಯಾವಳಿಗಳನ್ನ ನಾವು ಘಟನೆ ನಡೆದ ಹಲವಾರು ಗಂಟೆಗಳ ಬಳಿಕದ ದೃಶ್ಯಾವಳಿಗಳನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಆದರೆ ಅದರ ತೀವ್ರತೆ ಅಂತೂ ವಿಪರೀತವಾಗಿತ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಯನಾಡ್ ಜಿಲ್ಲೆಯೊಂದರಲ್ಲೇ ಕೇವಲ ಚೂರಲ್ಮಲ ಪ್ರಾಂತ್ಯವೊಂದರಲ್ಲೇನೆ ಕೇವಲ 3-4 ವರ್ಷಗಳಲ್ಲಿ ನಡೆದಿರುವಂಥ ಇದು 4 ಭೀಕರ ದುರಂತಗಳಿವು ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.